ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಗತ್ತಿನಲ್ಲಿ ಯಾವುದಾದ್ರೂ ಸಾವಿಲ್ಲದ ಊರು ಇದೆಯಾ? ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರ ನಿಜ, ಖಂಡಿತ ಅಂಥದ್ದೊಂದು ಊರು ಇದೆ. ಅಲ್ಲಿ ಹಲವು ದಶಕಗಳಿಂದ ಯಾರೂ ಸತ್ತೇ ಇಲ್ಲ, ಮುಂದೆ ಸಾಯೋದು ಇಲ್ಲ. ಇದನ್ ಕೇಳಿದ್ರೆ ನಿಮ್ಗೆ ಅಚ್ಚರಿ, ಕುತೂಹಲನೂ ಮೂಡಬಹುದು. ಹಾಗಿದ್ರೆ ಶ್ರೀಮಂತರು ಅಲ್ಲಿಗೆ ಹೋಗ್ಬಿಡ್ಬಹುದು ಅಲ್ವಾ ಅಂತ ಅನ್ಸ್ಬಹುದು. ಆದ್ರೆ ಆ ರೀತಿ ಯೋಚನೆ ಮಾಡೋ ಬದಲು ಈ ಸ್ಟೋರಿ ನೋಡ್ಬಿಡಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಈ ಜಗತ್ತಿನಲ್ಲಿ ಏನನ್ನಾದ್ರೂ ತಪ್ಪಿಸ್ಕೊಳ್ಬಹುದು, ಏನನ್ನಾದ್ರೂ ಗೆಲ್ಲಬಹುದು, ಆದ್ರೆ ಸಾವನ್ನ ಮಾತ್ರ ತಪ್ಪಿಸ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಇದೇ ಸಾವನ್ನ ಗೆಲ್ಲೋದಕ್ಕೂ ಯಾರಿಂದಲೂ ಆಗೋದಿಲ್ಲ. ಅದೇ ರೀತಿ ಸಾವಿಲ್ಲದ ಮನೆ ಯಾವುದೂ ಇಲ್ಲ ಅಂತಾನೆ ಹೇಳ್ಬೋದು. ಸಾವಿರಾರು ವರ್ಷಗಳ ಹಿಂದೆಯೇ ಭಗವಾನ್ ಬುದ್ಧ ಎಲ್ರಿಗೂ ಅರ್ಥ ಮಾಡಿಸಿದ್ದಾರೆ. ಆದ್ರೆ ಒಂದು ವಿಚಿತ್ರ ಅಂದ್ರೆ ಸಾವಿಲ್ಲದ ಮನೆ ಇರಬಹುದು, ಆದ್ರೆ ಸಾವಿಲ್ಲದ ಯಾವ್ದಾದ್ರೂ ಊರು ಇದೆಯಾ? ಇಂಥದ್ದೊಂದು ಪ್ರಶ್ನೆ ಕಾಡಬಹುದು. ಇದೇ ನೋಡಿ ಇವತ್ತಿನ ಸ್ಟೋರಿ. ಆ ಊರಿನಲ್ಲಿ ಯಾರೂ ಸತ್ತಿಲ್ಲ, ಅದು ಕೂಡ ಹಲವಾರು ದಶಕಗಳಿಂದ. ಅವರ ಮನೆಗಳಲ್ಲಿ ಯಾರು ಬೇಕಿದ್ರೂ ಹೋಗಿ ಕೆಜಿಗಟ್ಟಲೆ ಸಾಸಿವೆ ಕೇಳಬಹುದು. ಹಾಗಿದ್ರೆ ಆ ಊರಿನಲ್ಲಿ ಇರೋರೆಲ್ಲ ಚಿರಂಜೀವಿಗಳ? ಹುಟ್ಟೋರೆಲ್ಲ ಸಾಯದೆ ಹೋದ್ರೆ ಆ ಊರಲ್ಲಿ ಮುಂದೆ ಹುಟ್ಟೋರಿಗೆ ಜಾಗ ಬೇಡವಾ ಅಂತ ಕೇಳ್ತೀರಾ? ಇಲ್ಲೇ ಇನ್ನೂ ಒಂದು ವಿಷಯ ಇರೋದು. ಇಲ್ಲಿ ಹೇಗೆ ಜನರು ಸಾಯ್ತಿಲ್ವೋ ಅದೇ ರೀತಿ ಜನರು ಹುಡ್ತಾನೂ ಇಲ್ಲ. ಇದೆಂತ ವಿಚಿತ್ರ ಅಲ್ವಾ? ಹುಟ್ಟು ಸಾವುಗಳು ಒಂದೇ ನಾಣ್ಯದ 2 ಮುಖಗಳಾದ್ರೂ ಈ ಊರಿನಲ್ಲಿ ಮಾತ್ರ ಅದು ಚಲಾವಣೆಯಲ್ಲೇ ಇಲ್ಲ. ಇಂಥದ್ದೊಂದು ಊರಿನ ಹೆಸರು ಏನ್ ಗೊತ್ತಾ? ಲಾಂಗ್ ಇಯರ್ ಬೈನ್ ಅಂತ. ಇದು ಇರೋದು ನಾರ್ವೆಯಲ್ಲಿ. ಇಲ್ಲಿ ಸುಮಾರು ಅಬ್ಬಬ್ಬ ಅಂದ್ರೆ 4,000 ಮಂದಿ ಇರಬಹುದು. ಅಷ್ಟಕ್ಕೂ ಈ ಊರಿಗೆ ಲಾಂಗ್ ಇಯರ್ ಬೈನ್ ಅನ್ನೋ ಹೆಸರು ಹೇಗ್ ಬಂತು ಅಂತೀರಾ? ಇದೊಂದು ಪುಟ್ಟ ದ್ವೀಪ. ಇದನ್ನ ಮೊದಲಿಗೆ ಕಂಡು ಹಿಡಿದಿದ್ದು ಅಮೆರಿಕ ಮೂಲದ ಜಾನ್ ಮುನ್ರೋ ಲಾಂಗ್ ಇಯರ್. ಇದರಿಂದ ಈ ದ್ವೀಪಕ್ಕೆ ಈತನದ್ದೇ ಹೆಸರನ್ನ ಇಡ್ಲಾಯ್ತು. ಮೊದಲು ಇಲ್ಲಿ ಕಲ್ಲಿದ್ದಲು ಗಣಿ ನಡೆಸಲಾಗ್ತಾ ಇತ್ತು. 2ನೇ ಮಹಾಯುದ್ಧದ ಬಳಿಕ ಇದು ಸರ್ವನಾಶವಾಯಿತು. ಬಳಿಕ ಹೊಸದಾಗಿ ಈ ಪ್ರದೇಶವನ್ನ ನಿರ್ಮಾಣ ಮಾಡಲಾಯಿತು. ಇರ್ಲಿ, ಇದು ಸಾವಿನ ವಿಚಾರಕ್ಕೆ ಬರೋದಾದ್ರೆ 1918ರಲ್ಲಿ ಜಗತ್ತಿನಾದ್ಯಂತ ಸ್ಪ್ಯಾನಿಷ್ ಫ್ಲೂ ಕಾಣಿಸ್ಕೊಳ್ತು. ಆಗ ಇಲ್ಲೂ ಕೂಡ ಕಾಣಿಸ್ಕೊಂಡು 100 ಜನರನ್ನ ಬಲಿ ತೆಗೆದುಕೊಳ್ತು. ಆಗ ಆಗಿದ್ದೇ ನೋಡಿ ಸಾವುಗಳು. ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಹಾಗಂತ ಇಲ್ಲಿ ಜನರು ಫ್ಲೂ ಬಂದ ಮೇಲೆ ಯಾವ್ದಾದ್ರೂ ದೇವರನ್ನ ಪೂಜಿಸಿ ಇಲ್ಲಿ ಯಾರೂ ಸಾಯದಂತೆ ಯಮನಿಗೆ ದಿಗ್ಬಂಧನ ಹಾಕಿಸ್ಬಿಟ್ಟಿದ್ದಾರಾ? ನೋ. ಬದಲಿಗೆ ಇಲ್ಲಿ ಯಾರು ಸಾಯಬಾರ್ದು, ಹುಟ್ಲೂಬಾರ್ದು ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಇದನ್ ಕೇಳಿ ಇದೇನೋ ಅಂತ ಆಶ್ಚರ್ಯ ಆದ್ರ? ಅದೇನು ಅನ್ನೋದನ್ನ ಹೇಳ್ತೀವಿ ಕೇಳಿ. ನಾವು ಇಲ್ಲಿ ಹೇಳಿದಂತೆ ಯಾರೂ ಸಾಯೋದಿಲ್ಲ. ಇಲ್ಲಿ ಸಾಯೋರು ಹೊರಗಡೆ ಹೋಗಿ ಸಾಯ್ಬೇಕಷ್ಟೆ. ಹೌದು, ಈ ಊರಿನಲ್ಲಿ ಯಾರಾದ್ರೂ ಸಾವಿಗೆ ಸಮೀಪವಾಗಿದ್ದಾರೆ ಅನ್ನೋದು ಗೊತ್ತಾದ ಕೂಡಲೇ ಊರಿಂದ ಆಚೆ ಅವ್ರನ್ನ ಕರೆದುಕೊಂಡು ಹತ್ತಿರ ನಗರಕ್ಕೆ ಬಿಡಬೇಕು. ಅಲ್ಲಿರೋ ಆಸ್ಪತ್ರೆಗೆ ಸೇರಿಸ್ಬಿಡ್ಬೇಕು. ಅಲ್ಲಿ ಎಷ್ಟು ದಿನ ಇರ್ತಾರೋ ಇರಲ್ವೋ ಗೊತ್ತಿಲ್ಲ, ಅವರು ಅಲ್ಲಿ ಸಾಯ್ಬಹುದು. ಇನ್ನು ಸತ್ತ ಮೇಲೂ ಕೂಡ ಊರಿಗೆ ತಂದು ದಫನ್ ಮಾಡೋ ಹಾಗಿಲ್ಲ. ಎಲ್ಲೋ ಅಲ್ಲೇ ಅವರ ಅಂತ್ಯ ಸಂಸ್ಕಾರ ಮಾಡಬರ್ಬೇಕು. ಇಂಥದೊಂದು ವಿಚಿತ್ರ ಕಾನೂನು ಇಲ್ಲಿ ಜಾರಿಯಲ್ಲಿದೆ. ಸರಿ, ಇದು ಸಾವಿನ ವಿಚಾರ ಆಯ್ತು. ಇನ್ನು ಹುಟ್ಟಿನ ವಿಚಾರಕ್ಕೆ ಬರೋಣ. ಇದು ಕೂಡ ಹಾಗೆ. ಇಲ್ಲಿ ಯಾವುದೇ ಹೆರಿಗೆ ಆಸ್ಪತ್ರೆ ಇಲ್ಲ. ಸರ್ಕಾರ ಇಲ್ಲಿ ಕಟ್ಸೂ ಇಲ್ಲ, ಮುಂದೆ ಕಟ್ಸೋದು ಕೂಡ ಇಲ್ಲ. ಇಲ್ಲಿ ಗರ್ಭವತಿಯಾದವರು ದಿನ ತುಂಬ್ತಾ ಇದ್ದಂಗೆ ಊರು ಬಿಡಬೇಕು. ಇಲ್ಲಿಂದ ಹೊರಗಿನ ಊರಿನಲ್ಲಿರೋ ಆಸ್ಪತ್ರೆಗೆ ದಾಖಲಾಗಬೇಕು. ಅಲ್ಲಿ ಮಗುವಿಗೆ ಜನ್ಮ ನೀಡಬಹುದು. ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ ಸತ್ತವರ ದೇಹವನ್ನ ಇಲ್ಲಿಗೆ ತರೋ ಹಾಗಿಲ್ಲ. ಆದ್ರೆ ಹುಟ್ಟಿದ ವಿಚಾರ ಆಗಲ್ಲ. ಹುಟ್ಟಿದ ಮಗುವನ್ನ ಇಲ್ಲಿಗೆ ಕರ್ಕೊಂಡು ಬಂದು ಸಾಕಬಹುದು, ಶಿಕ್ಷಣನೂ ಕೊಡಿಸಬಹುದು. ಇಲ್ಲಿನ ಜನಸಂಖ್ಯೆ ಇಷ್ಟು ಕಡಿಮೆ ಇದ್ರೂ, ಆಸ್ಪತ್ರೆ ಇಲ್ಲದೆ ಇದ್ರೂ ಶಿಕ್ಷಣಕ್ಕೆ ಏನು ಕೊರತೆ ಇಲ್ಲ. ಪ್ರೈಮರಿ ಶಾಲೆಗಳಿಂದ ಹಿಡಿದು ಯೂನಿವರ್ಸಿಟಿವರೆಗೂ ಇದೆ. ಇಲ್ಲಿ ಇಂಥದ್ದೊಂದು ಎಲ್ಲೂ ಇಲ್ಲದ ಕಾನೂನನ್ನ ಜಾರಿ ಮಾಡಿರೋದ್ರ ಹಿಂದೆ ಒಂದು ಕಾರಣವಿದೆ. ಅದೇನು ಅಂದ್ರೆ ಅವತ್ತು ಸ್ಪ್ಯಾನಿಷ್ ಫ್ಲೂ ಕಾಣಿಸ್ಕೊಂಡು ಜನರನ್ನ ಬಲಿ ತೆಗೆದುಕೊಳ್ತಲ್ಲ, ಅದೇ ಕಾರಣ. ಅಯ್ಯೋ, ಅದಾಗಿ ಎಷ್ಟು ವರ್ಷ ಆಯ್ತು, ಏನ್ ಕತೆ ಅಂತೀರಾ?
ಇಲ್ಲಿ ಇನ್ನೊಂದು ಕತೆ ತೆರೆದುಕೊಳ್ಳುತ್ತೆ. ಇಲ್ಲಿ ಸತ್ತವರನ್ನ ಒಂದ್ ಕಡೆ ಹೂಳಲಾಗಿತ್ತು. ಅನೇಕ ವರ್ಷಗಳ ನಂತರ ಈ ಪ್ರದೇಶಗಳನ್ನ ಯಾವುದೋ ಕಾರಣಕ್ಕೆ ಅಗೆಯಬೇಕಾಯಿತು. ಆಗ್ಲೇ ನೋಡಿ ಒಂದು ಅಚ್ಚರಿ ಎದುರಾಗಿತ್ತು. ಇಲ್ಲಿ ಹೂಳಲಾಗಿದ್ದ ಶವಗಳು ಕೊಳೆತಿರ್ಲಿಲ್ಲ. ಹೂತಾಗ ಹೇಗಿದ್ವೋ ಅದೇ ರೀತಿ ಇದ್ವು. ಇದು ಇಲ್ಲಿನವರಿಗೆ ಕುತೂಹಲ ಮೂಡಿಸ್ಬಿಡ್ತು. ಇದು ಗೊತ್ತಾಗಿದ್ದೇ ಸ್ಥಳಕ್ಕೆ ಬಂದ ಸ್ಥಳೀಯ ಆಡಳಿತ ಈ ಶವಗಳನ್ನ ವಶಕ್ಕೆ ಪಡೆದು ಪರೀಕ್ಷೆಗೆ ಕಳಿಸಿತು. ಇತ್ತ ಈ ಊರಿನಲ್ಲಿ ಅನೇಕ ಚರ್ಚೆಗಳು ನಡೆಯೋಕೆ ಶುರುವಾದ್ರು. ಇದು ದೈವದ ಪವಾಡ ಇರಬಹುದು ಅಂತ ಕೆಲವರು ಅಂದ್ಕೊಂಡ್ರೆ, ಮತ್ತೆ ಕೆಲವರು ಇದು ಯಾವುದೋ ದುಷ್ಟಶಕ್ತಿಯ ಕೈವಾಡ ಇದ್ರೂ ಇರಬಹುದು ಅಂದ್ಕೊಂಡ್ರು. ಹೀಗೆ ಇವರು ಇರುವಾಗ್ಲೇ ಕೆಲ ದಿನಗಳು ಕಳೀತು. ಅಷ್ಟೊತ್ತಿಗೆ ಶವಗಳ ಪರೀಕ್ಷಾ ವರದಿ ಕೂಡ ಬಂತು. ಅದನ್ನ ನೋಡಿದ್ದೇ ತಡ ಊರಿನವರು ಇನ್ನಷ್ಟು ಬೆದರಿ ಹೋದ್ರು. ಅಷ್ಟಕ್ಕೂ ಅದರಲ್ಲಿ ಏನಿತ್ತು ಅಂದ್ರ, ಆ ಶವಗಳ ದೇಹದಲ್ಲಿ ಸ್ಪ್ಯಾನಿಷ್ ಫ್ಲೂನ ವೈರಾಣುಗಳು ಇನ್ನೂ ಜೀವಂತವಾಗಿ ಇದ್ವು. ಇದು ನಿಜಕ್ಕೂ ವೈದ್ಯರು, ಸಂಶೋಧಕರು ಹಾಗೂ ಆ ಊರಿನವರನ್ನ ಗಾಬರಿ ಹುಟ್ಟಿಸಿಬಿಡ್ತು. ಇಂಥದ್ದೊಂದು ವಿಚಿತ್ರ ನಡೆದಿದ್ದೇ ಇದರ ಬಗ್ಗೆ ಸಂಶೋಧನೆ ಮಾಡಲು ದೇಶ ವಿದೇಶಗಳ ಸಂಶೋಧಕರು ಬಂದರು. ಸಾಕಷ್ಟು ಸಂಶೋಧನೆಯ ವಿದ್ಯಾರ್ಥಿಗಳಿಗೆ ಇದೊಂದು ಸಂಶೋಧನಾ ವಿಚಾರ ಸಿಕ್ಕಂತಾಯ್ತು. ಇನ್ನು ಈ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತು. ಅಧಿಕಾರಿಗಳು, ಸಂಶೋಧಕರು, ನುರಿತ ವೈದ್ಯರ ಸಭೆ ಕರೆಯಿತು. ಸಾಕಷ್ಟು ಚಿಂತನೆ ಮಾಡಿ ಇಲ್ಲಿ ಯಾರೂ ಸಾಯದಂತೆ ನಿರ್ಬಂಧ ಹೇರಿಬಿಡ್ತು. ಅಷ್ಟಕ್ಕೂ ಇದೆಲ್ಲ ನಡೆದಿದ್ದು 1950ರಲ್ಲಿ. ಅಂದಿನಿಂದ ಇವತ್ತಿನವರೆಗೂ ಇಲ್ಲಿ ಯಾರನ್ನೂ ಸಾಯೋಕೆ ಬಿಟ್ಟಿಲ್ಲ. ಕೊನೆ ಪಕ್ಷ ಸತ್ತವರನ್ನ ಮಾಡೋಕ್ಕೂ ಅನುಮತಿ ನೀಡಿಲ್ಲ. ಇನ್ನೂ ಒಂದ್ ಕಡೆ ಹೆಣಗಳು ಕೊಳತಿಲ್ಲದೆ ಇರಬಹುದು. ಇನ್ನೂ ಒಂದು ವಿಚಾರ ಅಂದ್ರೆ, ಒಂದ್ ಕಡೆ ಹೆಣಗಳು ಕೊಳ್ತಿಲ್ಲದೆ ಇರಬಹುದು, ಆದ್ರೆ ಬೇರೆ ಕಡೆಗಳಲ್ಲಿ ನೋಡಬಹುದಿತ್ತಲ್ವಾ ಅಂತ ನೀವು ಕೇಳಬಹುದು. ಅದನ್ನೂ ಸರ್ಕಾರ ಮಾಡಿದೆ. ಆದ್ರೆ ಆ ಹೆಣಗಳು ಕೂಡ ಹಾಗೆ ಕೊಳೆಯದೆ, ವೈರಾಣುಗಳು ಸಾಯದೆ ಹಾಗೆ ಉಳಿದುಕೊಂಡಿವೆ. ಸಾಲದ್ದು ಅಂತ ಎಲ್ಲೆಲ್ಲಿ ಅವತ್ತು ಹೆಣಗಳನ್ನ ಹೂತು ಹಾಕಲಾಗಿತ್ತೋ ಅಲ್ಲೆಲ್ಲ ಮಣ್ಣು ತೆಗೆದು ನೋಡಲಾಗಿದೆ. ಆದ್ರೆ ಆ ಶವಗಳು ಮಾತ್ರ ಕೊಳೆತಿಲ್ಲವಂತೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. 1998ರಲ್ಲಿ ಒಮ್ಮೆ ಅದೇ ರೀತಿ 2018ರಲ್ಲಿ ಮತ್ತೊಮ್ಮೆ ಶವ ತೆಗೆದು ಪರೀಕ್ಷೆ ಮಾಡಲಾಗಿತ್ತು. ಆದ್ರೆ ಆಗ್ಲೂ ಶವಗಳು ಕೊಳೆಯದೆ ಹಾಗೆ ಇದ್ದಿದ್ದು ಅಚ್ಚರಿ ಮೂಡಿಸಿದೆ. ಇನ್ನು ಈ ಊರಿನಲ್ಲಿ ಸಾಯೋದೇನೋ ಬೇಡ, ಸರಿಯಪ್ಪ ಹೋಗ್ಲಿ ಅಂದ್ಕೊಳ್ಳೋಣ, ಆದ್ರೆ ಹುಟ್ಟೋಕು ಕಾನೂನು ಯಾಕೆ ಅಂತೀರಾ? ಆದ್ರೆ ಇಲ್ಲಿ ಸರ್ಕಾರದ ಒಂದು ಲಾಜಿಕ್ ಇದೆ. ಅದೇನು ಅಂದ್ರೆ, ಹೆರಿಗೆ ಸಮಯದಲ್ಲಿ ತಾಯಿಯಾಗ್ಲಿ ಮಗುವಾಗ್ಲಿ ಸತ್ತು ಬಿಟ್ರೆ ಏನ್ ಮಾಡೋದಲ್ವಾ? ಇದರಿಂದ ಇಲ್ಲಿ ಮಕ್ಕಳು ಹುಟ್ಟೋದನ್ನು ಕೂಡ ನಿಷೇಧ ಮಾಡಲಾಗಿದೆ. ಇಲ್ಲಿ ಹೂತ ಹೆಣ ಕೊಳೆಯಲ್ಲ, ವೈರಾಣುಗಳು ಕೂಡ ಸಾಯಲ್ಲ ಅಂದ್ರೆ ಏನ್ ಕತೆ? ಇದೇನು ಪವಾಡನ ಇಲ್ಲ ವೈಚಿತ್ರ್ಯನ ಅಂತ ನೋಡಿದ್ರೆ ಎರಡೂ ಅಲ್ಲ. ಈ ಮಣ್ಣಿನ ಹವಾಗುಣವೇ ಆಗಿದೆ. ಇಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶವಿದೆ. ಅದು ಕೇವಲ 4 ಡಿಗ್ರಿ ಇರಬಹುದು. ಒಮ್ಮೊಮ್ಮೆ ತಾಪಮಾನ 27 ಡಿಗ್ರಿ ಸೆಲ್ಸಿಯಸ್ಗೆ ದಾಖಲಾಗಿದೆ. ಅತಿ ಕಡಿಮೆ ಅಂದ್ರೆ 46.3 ಡಿಗ್ರಿ ಸೆಲ್ಸಿಯಸ್. ಇದರಿಂದ ಮಣ್ಣಿನ ಒಳಪದರಗಳು ಕೂಡ ಯಾವಾಗಲೂ ಶೀತಲವಾಗಿ ಇರುತ್ತೆ. ಪರಿಸ್ಥಿತಿ ಹೀಗಿರುವಾಗ ಇಲ್ಲಿ ಯಾವುದೇ ಶವಗಳನ್ನ ಹೂತರೂ ಅಲ್ಲಿ ಅವು ಡಿಕಂಪೋಸ್ ಆಗಲ್ಲ. ಮತ್ತೊಂದ್ ಕಡೆ ಇಲ್ಲಿ ಸಿಕ್ಕಿದ ಶವಗಳನ್ನ ಸ್ಪ್ಯಾನಿಷ್ ಫ್ಲೂ ವೈರಾಣುಗಳನ್ನ ಅಧ್ಯಯನ ಮಾಡೋಕೆ ಬಳಸ್ಕೊಳ್ತಾ ಇದ್ದಾರೆ. ಇನ್ನು ಇಲ್ಲಿನ ಮತ್ತೊಂದು ವಿಶೇಷತೆ ಅಂದ್ರೆ, 4 ತಿಂಗಳಿಗೊಮ್ಮೆ ಹಗಲಾಗುತ್ತೆ, 4 ತಿಂಗಳಿಗೊಮ್ಮೆ ಬೆಳಕಾಗತ್ತೆ. ಇದರ ಜೊತೆ ಮತ್ತೊಂದು ವಿಚಿತ್ರ ಅಂದ್ರೆ, ತಿಂಗಳಿಗೆ ಇಷ್ಟೇ ಮದ್ಯ ಸೇವನೆ ಮಾಡಬೇಕು. ಅಯ್ಯೋ, ನಮ್ ದುಡ್ಡು ತಾನೆ, ಸರ್ಕಾರ ಏನ್ ಹೇಳೋದು ಅನ್ನೋ ಹಾಗಿಲ್ಲ. ಅಲ್ಲದೆ ಚಳಿ ಜಾಸ್ತಿ ಇದೆ, ಬೈ ಬೆಚ್ಚಗಾಗ್ಬೇಕು ಅಂತ ಹೆಚ್ಚಿನ ಪೆಗ್ ಹಾಕುವಂತಿಲ್ಲ. ಯಾಕೆಂದ್ರೆ ಹೆಚ್ಚಾಗಿ ಕುಡಿದು ಸತ್ತೋದ್ರೆ ಕಷ್ಟವಾಗತ್ತೆ ಅಂತ. ಇದರಿಂದ ಇಲ್ಲಿ ಎಷ್ಟೇ ಚಳಿ ಇದ್ರೂ ಸರ್ಕಾರ ಎಷ್ಟು ಹೇಳುತ್ತೋ ಅಷ್ಟನ್ನು ಮಾತ್ರ ಕುಡಿಬೇಕು. ನೋಡಿ, ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಇಂಥದ್ದೊಂದು ವಿಚಿತ್ರ ಕಾನೂನು ಎಲ್ಲಿಯೂ ಇಲ್ಲ. ಆದ್ರೆ ನಾರ್ವೆಯ ಈ ಊರಿನಲ್ಲಿ ಮಾತ್ರ ಇದೆ. ಇತ್ತೀಚಿನ ದಿನಗಳಲ್ಲಿ ಉತ್ತಮ ಪ್ರವಾಸೋದ್ಯಮ ತಾಣವಾಗಿ ಮಾರ್ಪಟ್ಟಿದೆ. ಆರ್ಥಿಕ ವಹಿವಾಟು ಚೆನ್ನಾಗಿಯೇ ಇದೆ. ಜನರ ನಡುವೆ ಉತ್ತಮ ಅನುಬಂಧವೂ ಇದೆ. ಇದರ ಜೊತೆ ಮತ್ತೊಂದು ವಿಶೇಷತೆ ಅಂದ್ರೆ, ಇಲ್ಲಿಗೆ ಹೋಗೋಕೆ ವೀಸಾ ಬೇಕಿಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು. ಆದ್ರೆ ಅಲ್ಲೇ ಪರ್ಮನೆಂಟ್ ಆಗಿ ಉಳಿಯುವಂತಿಲ್ಲ. ಇಷ್ಟೆಲ್ಲ ಇದ್ರೂ ಇಲ್ಲಿನ ಕಾನೂನು ಮಾತ್ರ ವಿಚಿತ್ರವಾಗಿದೆ. ಹಾಗಂತ ಇದನ್ನ ಮುಂದುವರ್ಸ್ಕೊಂಡು ಹೋಗುವ ಇರಾದೆ ಇಲ್ಲಿನ ಸರ್ಕಾರಕ್ಕಿಲ್ಲ.
ಹಾಗಾಗಿ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸುತ್ತಲೇ ಇದೆ. ಆದ್ರೆ ಮಣ್ಣಿನ ಹವಾಗುಣದಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬರ್ತಿಲ್ಲ. ಇದರಿಂದ ಈ ಕಾನೂನನ್ನ ಸಡಿಲಗೊಳಿಸಿಲ್ಲ. ಪರಿಣಾಮ ಇಲ್ಲಿ ಯಾರು ಹುಟ್ಟುತ್ತಲೂ ಇಲ್ಲ, ಸಾಯುತ್ತಲೂ ಇಲ್ಲ. ಇದೊಂದು ಹುಟ್ಟು ಸಾವುಗಳು ಇಲ್ಲದ ಊರು ಅಂತಾನೆ ಹೆಸರುವಾಸಿಯಾಗಿದೆ.